ಮಮ್ಮ ಒಂದು ಬ್ಯೂಟಿಫುಲ್ ರಾಕ್ಷಸಿ ಬಂದಿದ್ಗಳು. ಎಲ್ಲೋ ಕೊಡಲಿ ಲಕ್ಕಿ ಡೆವಿಲ್. ಏನೋ ನಾಗ ವೈಬ್ರೇಷನ್ ಇಲ್ವಲ್ಲೋ. ನನ್ಗಾಗ್ತಾ ಇಲ್ವೇನಪ್ಪ. ಬಿಸ್ನೆಸ್ ಬಿಸ್ನೆಸ್ ನಮಗೆ ಹುಡುಗಿ ಮುಖ್ಯ ಅಲ್ಲ, ಡೆವಿಲ್ ಮುಖ್ಯ. ಲಕ್ಕಿ ಡೆವಿಲ್. ಮೇಡಮ್ 52 ರೂಪಾಯಿ ಆಗಿದೆ. ಮೀಟರ್ ಮೇಲೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು. ಏನು? ಯಾಕೆ? ಮೀಟರ್ ಮೇಲೆ 1 ಪೈಸಾ ಜಾಸ್ತಿ ಕೊಡಲ್ಲ. ಮಧ್ಯರಾತ್ರಿಯಿಂದ ಪೆಟ್ರೋಲ್ ರೇಟ್ ಚೇಂಜ್ ಆಗಿದೆ. ಆದ್ರೆ ನಾವು ಚೇಂಜ್ ಆಗಿಲ್ವಲ್ಲ. ನಮ್ಮ ಜನ ಚೇಂಜ್ ಆಗಲ್ಲಪ್ಪ. ನಮಗ್ ಸ್ವಾತಂತ್ರ್ಯ ಬಂದಿರೋದೇ ಮಧ್ಯರಾತ್ರಿಯಿಂದಲೇ ರೇಟ್ ನ ಏರಿಸ್ಬಿಡ್ತಾರೆ. ಅಂದ್ರೆ ಮಲಗಿದ್ದಾಗಲೇ ಇಮಿಡಿಯೇಟ್ ಎಫೆಕ್ಟ್ ಮಾಡ್ಬಿಡ್ತಾರೆ. ನಮ್ಮ ಜನಕ್ಕೆ ಯಾವ ಎಫೆಕ್ಟ್ ಆಗಲ್ಲ, ಚೇಂಜ್ ಆಗಲ್ಲಪ್ಪ, ಆಗಲ್ಲ. ಅವೆಲ್ಲ ಆಗಲ್ಲ ಮೇಡಮ್. ಸರ್ ನೀವಾದ್ರೂ ಸ್ವಲ್ಪ ಹೇಳಿ ಸರ್. ಯಾಕೋ ನಮ್ಮ ಮಕ್ಕಳು ಕೆಣಕ್ತಾ ಇರೋದು? ಏನ್ ಮಾಡ್ತೇವೆ ಇವಾಗ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟಕ್ಕೆ ಹೊರಟ್ಬಿಡು. ಯಾರೀ ದುಷ್ಟದ್ರೊಳಗೆ ಕೀಚಕ? ನಮ್ಮ ಅಕ್ಕನ ಸೆಕ್ಯೂರಿಟಿ. ನಿಮ್ಮ ಅಕ್ಕನ ಸೆಕ್ಯೂರಿಟಿನ ಚೆನ್ನಾಗಿದೆ ಯಾಕಣೋ. ಸ್ನೇಕ್ ಇಂದ ಈಗಲ್ ಶಾಡೋ ತರ. ಮಮ ದೆವ ಇಲ್ಲಿದೆ, ಹೂವಿನರ ಇಲ್ಲೇ ಇದೆ. ದೆವ ಬೇಕಾದ್ರೆ ಬಿಡಿಸ್ಬೋದು, ಹೂವಿನರ ಹಂಗೇ ಹಾಕೋಬಹುದು. ಅಪ್ಪ ನಿನ್ನ ಪ್ರಾಬ್ಲಮ್ ಪಬ್ಲಿಕ್ ಅರ್ಥ ಆಗಲ್ಲಪ್ಪ, ಪಬ್ಲಿಕ್ ಪ್ರಾಬ್ಲಮ್ ಗೌರ್ಮೆಂಟ್ ಅರ್ಥ ಆಗಲ್ಲಪ್ಪ. ಆದ್ರೆ ಇಲ್ಲಿ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದೆ. ನಿಂಗ್ ಬುದ್ಧಿ ಬೇಡವೇನೋ? ದೆವ ಬಿಡಿಸೋ ಜಾಗದಲ್ಲಿ ಬಂದು ನಿಂತಿದ್ಯಲ್ಲ. ದೆವ್ವ ಬಿಡಿಸ್ಕೊಳಕ್ ಬಂದಿರೋ ಕೇಸ ಇದು. ನೋಡಿದ್ರೆ ಗೊತ್ತಾಗಲ್ವೇನೋ. ಹೋಗು ಕುಟ್ನಿ ಉಮೇಶ, ಹೋಗು, ಹೋಗ್ಬಿಡು, ಹಾಗೆ ಹೋಗ್ಬಿಡು. ಒಂದು ಇಸ್ಮಾಯಿಲ್ಗೆ ಹೆತ್ಬಿಡಿ. ಇಲ್ಲಮ್ಮ ಏನಮ್ಮ ಏನ ಮಾಡ್ತಾ ಇದ್ದೀರಾ? ಬಾಮ್ಮ ಈ ಕಡೆ. ಅಯ್ಯೋ ದೆವ್ವ ಬಿಡಿಸ್ತಾ ಇದೀವಿ. ನೀನ್ ದೆವ್ವದ ಫೋಟೋ ತೆಗ್ದು ನಿನ್ ಕಣ್ಣಿಗೆ ಯಾರ್ ಕಂಡ್ರು ದೆವ್ವ ತರ ಕಾಣ್ತಾರೆ. ಇವಳು ನಮ್ಮ ಹುಡ್ಗಿ. ನಮ್ಮ ಹುಡುಗಿನ ಹಮಾರ ಬಜಾ ನಿಮ್ ಹುಡುಗಿನ. ಇವಳು ನಮ್ ನಾದ್ನಿ ಮಗಳು. ಸಂತೋಷ, ಪೂಜೆಗೆ ಅಂತ ಬಂದಿದ್ದಾಳೆ. ಬಹಳ ಸಂತೋಷ. ಇನ್ನು 1 ತಿಂಗಳು ಇಲ್ಲೇ ಇರ್ತಾಳೆ. ಬಹಳ ಬಹಳ ಸಂತೋಷ. ನಿಮ್ಮಿಂದ ಏನಾದ್ರೂ ತೊಂದ್ರೆ ಆಗ್ಬೇಕು ಆದ್ರೆ ಈ ಬೆಂಕಿ ಮಹಾದೇವ 3ನೇ ಕಣ್ ಬಿಡ್ಬೇಕಾಗತ್ತೆ. ಕಲಾಭಿಮಾನಿಗಳೇ, ಓಂ ಶಕ್ತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ನಾಟಕೋತ್ಸವದ ಅಂಗವಾಗಿ ಇದೇ ಶನಿವಾರ ನಾಟಕ ಶ್ರೀಕೃಷ್ಣ ಸಂಧಾನ, ಶ್ರೀಕೃಷ್ಣ ಪಾತ್ರಧಾರಿ ಬೆಂಕಿ ಮಹಾದೇವ ಸಾರಥ್ಯದಲ್ಲಿ ಶ್ರೀಕೃಷ್ಣ ಸಂಧಾನ. ಈ ನಾಟಕ ಹೌದು, ನಾನೇ. ಕೃಷ್ಣನ್ ಪಾತ್ರದಲ್ಲಿ ಸೂಪರ್ ಮಾವ. 77 ಹಳ್ಳಿಲಿ ಕೃಷ್ಣನ್ ಪಾತ್ರ ಮಾಡೋ ಕೆಪಾಸಿಟಿ ನನ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟದೂ ಇಲ್ಲ. ನನ್ ನಾಟಕ ಅಂದ್ರೆ ತುಂಬಾ ಇಷ್ಟ ಮಾವ. ಹೇಗಿದ್ರು ಇರ್ತೀಯಲ್ಲ, ಎಲ್ಲಾ ಪಾತ್ರನೂ ಹಾಕಿ ತೋರಿಸ್ತೀನಿ. ಇವತ್ತು ರೆಸ್ಟ್ ತಗೋ, ನಾಳೆ ಸ್ವಾಮಿಗಳು ಪರಿಚಯ ಮಾಡಿಸ್ತೀನಿ. ಬಾ. 77 ಒಂದು 200-300 ಹೇಳ್ತಾನೆ ಅನ್ಕೊಂಡಿದ್ದೆ. ನಾಯಿ ಹೊಡೆ ಕೋಲಿಂದಂಗ ಅವನೇ ನನ್ನ ಮಗ ಏನು ಬಿಲ್ಡಪ್ ಕೊಡ್ತಾನೆ. ನಗ ಟೈಮ್ ನೋಡಿ ಅವನ್ನ ಲಾಕ್ ಮಾಡೋ. ಮಮ್ಮ ಅವಳು ಹೆಂಗಿದ್ರು ನಮ್ಮ ಹತ್ರ ಬಂದೇ ಬರ್ತಾಳೆ. ನೀನು ಇವನ್ನ ಇಲ್ಲಿ ಲಾಕ್ ಮಾಡು, ನಾನು ಅವಳನ್ನ ಅಲ್ಲಿ ಲಾಕ್ ಮಾಡ್ತೀನಿ. ಸ್ವಾಮಿಗಳೇ ನಮಸ್ಕಾರ ಮಾಡ್ಕೊಳವ. ಶುಭವಾಗ್ಲಿ. ಇವಳು ನನ್ನ ನಾದ್ನಿ ಮಗಳು. ಗಂಡು ಹುಡುಕ್ತಾ ಇದ್ದೀವಿ. ಪೂಜಾ ಕ್ರಮಕ್ಕೆ ಮನೆಗೆ ಬಂದಿದ್ಲು. ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ಲ ನಡಿಬೇಕು. ಓಂ ಶಕ್ತಿ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗುತ್ತೆ. ಜಯಮ್ಮ, ಈ ಮಗು ಕೈಯಿಂದ ಪದ್ಧತಿ ಪ್ರಕಾರ ಸೇವೆ ಮಾಡಿಸು. ಬಾವ ಇಲ್ಲಿ. ಏನವ ನಿನ್ನ ಹೆಸರು? ದಿವ್ಯಾ. ಈಗಿನ ಕಾಲದಾಗೂ ದೇವ್ರು ದಿಂಡ್ರು ಪೂಜೆ ವ್ರತ ಅಂತ ನಂಬಿಕೆ ಇಟ್ಕೊಂಡಿದ್ಯಲ್ಲ, ಆ ತಾಯಿ ನಿನಗೆ ಒಳ್ಳೆ ಹುಡುಗನ್ನೇ ಹುಡ್ಕೊಡ್ತಾಳೆ. ಬಾ ಬಾವ ಬಾ. ಆಹಾ, ನಮ್ಮಮ್ಮಂಗೆ ನಾನ್ ಬಿಟ್ರೆ ಮಿಕ್ದವ್ರೆಲ್ಲ ಒಳ್ಳೆಯವರೇನೆ. ಅಪ್ಪ ಕೀಚಕ್. ನಾನ್ ಕೀಚಕಲ್ಲ. ನೀನ್ ಯಾರಾದ್ರೆ ನನಗೇನು, ನೀನ್ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಬಾಪ. ನಮ್ಮ ಅಕ್ಕ ಅವಳೆ. ನಿಮ್ಮ ಅಕ್ಕ ನಮ್ಮ ಅವನ್ ಪಕ್ಕದಲ್ಲಿ ಅವಳು ಬಾರ್ಲಾ? ನಮ್ಮ ಅಕ್ಕ ಅಕ್ಕ. ಏನ್ ಐಶ್ವರ್ಯ ಅಯ್ಯ ಬಾರ್ಲಾ? ಬನ್ನಿ ಮಹಾಪ್ರಭು ಬನ್ನಿ. ಬನ್ನಿ ಬನ್ನಿ ಬನ್ನಿ. ಅಂದಾಗೆ ತಮ್ಮ ಹೆಸರೇನು?
ನನ್ನ ಹೆಸರು ಸಿಂಹ. ಅಯ್ಯೋ ಸಿಂಹನ? ಅದಕ್ಕೆ ಇವತ್ತು ಕಾಡಲ್ಲಿ ಹುಲಿ ಸಿಂಹ ಎಲ್ಲ ನಾಶ ಆಗ್ತಿರೋದು. ಗೋಡೆ ಮೇಲೆ ಸುಣ್ಣ ಹೊಡೆ ಕುಚ್ಚುಮಟ್ಟೆ ಇದ್ದಂಗಿದ್ದೀರ ತಾವು. ತಾವು ನಿಮ್ಮ ಅಕ್ಕನ ಸೆಕ್ಯೂರಿಟಿನಾ? ಹೌದು. ನಮ್ಮ ಅಕ್ಕನ ವಿಷಯಕ್ಕೆ ಬಂದ್ರೆ ಅವ್ನ ಕಳ್ಳು ಬೋಟಿ ಎಲ್ಲ ತಿಂದಾಕ್ಬಿಡ್ತೀನಿ ನಾನು. ಬಾಬಾ ಅದೆಲ್ಲ ತಿಂದೇನೋ? ತಾವು ಹಿಂಗೆ ಹೆಬ್ಬುಲಿ ಇದ್ದಂಗಿರೋದು. ಇನ್ನ ತಿಂದಿಲ್ಲ, ಯಾಕಂದ್ರೆ ಯಾರು ಬಂದಿಲ್ಲ. ಹೌದಾ? ಎಲ್ಲಿವರೆಗೂ ತಾವು ತಮ್ಮ ಅಕ್ಕನ ಸೆಕ್ಯೂರಿಟಿ? ನಮ್ಮ ಅಕ್ಕನ ಮದುವೆ ಆಗಂಟ. ನಿಮ್ಮ ಅಕ್ಕನ ಮದುವೆ ಅಂತೂ ಆಗಲ್ಲ ಬಿಡಿ. ಯಾಕಪ್ಪ, ಹೆಂಗಾಯ್ತು ಮೈಗೆ? ಏನು ಹಂಗುಡಸ್ತಾ ಇದ್ಯಾ? ಗೋಡೆ ಮೇಲೆ ಹೋಗೋ ಕ್ರೀಪಲ್ಲಿ ಇದ್ದಂಗ ಅವನೇ ನನಗೆ. ಸರ್ ಅದೇನು ಅಂದ್ರೆ ಆಕ್ಚುಲಿ ನೀವು ಊರಿಗೆ ಬಂದ ತಕ್ಷಣನೇ ನಿಮ್ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು. ಯಾಕೆ ಗೊತ್ತಾ? ನಮ್ ಭಗವಂತ ನಿಮ್ಮ ಅಕ್ಕನ್ ನಿಲ್ಸ್ಕೊಂಡು ಬಿಫೋರು ಮತ್ತು ಆಫ್ಟರ್ ದೆವ್ವ ಅಂತ ಫೋಟೋ ತೆಗೆದ್ಬಿಟ್ಟ. ನಿಮ್ಮ ಅಕ್ಕನಿಗೆ ದೆವ್ವ ಹಿಡಿದಿದೆ ಅಂತ ಕನ್ಫರ್ಮ್ ಆಗೋಯ್ತು. ಅವನು ಒಳ್ಳೆಯವನಲ್ಲ. ಪೋಸ್ಟರ್ಗಳು ಮಾಡಿಸಿ ಬೀದಿ ಬೀದಿಗೂ ಅಂಟಿಸ್ತಾನೆ. ಸುತ್ತಮುತ್ತ 77 ಹಳ್ಳಿಲೂ ಅಂಟಿಸೋದ್ಮೇಲೆ ನಿಮ್ಮ ಅಕ್ಕನ್ಗೆ ಯಾವುದೇ ವರಾನು ಮುಂದೆ ಬರೋದಿಲ್ಲ. ಆ ದುಃಖ ಹೇಳ್ಕೊಂಡೆ ಅಷ್ಟೇ. ಅಪ್ಪ ಈಗ ಏನಪ್ಪ ಮಾಡುದು? ಒಂದ್ ಕೆಲಸ ಮಾಡಿ, ಸಾಯಂಕಾಲ ನಮ್ಮ ಅಡ್ಡಕ್ಕೆ ಬಂದ್ಬಿಡಿ. ನಮ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಒಳ್ಳೆ ಡಿಸ್ಕಷನ್ ಮಾಡಿ ಬೈಟು ಕಾಫಿಲ್ ವ್ಯವಹಾರ ಮುಗಿಸ್ಬಿಟ್ಟು ಕಾಂಪ್ರಮೈಸ್ ಮಾಡಿಸ್ಬಿಡ್ತೀನಿ. ಕಣಪ್ಪ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಅಯ್ಯೋ ಬಿಡಪ್ಪ, ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ತಮ್ಮ ಹೆಸರೇನು ಅಂದ್ರಲ್ಲ? ಸಿಂಹ. ತಲೆ ಕೆಡ್ಸ್ಕೊಂಡ್ರೆ ನರಸಿಂಹ. ಅಯ್ಯೋ ದೇವರೇ, ನಾನೆಲ್ಲೋ ನರಸಿಂಹ ಈ ಕಂಬದಲ್ಲಿರುವನು, ಈ ಕಂಬದಲ್ಲಿರುವನು, ಆ ಕಂಬದಲ್ಲಿರುವನು ಅನ್ಕೊಂಡೆ. ಇಲ್ಲ, ಇಲ್ಲಿಯೇ ಇರುವನು. ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ. ಓಂ ನಮಃ ಶಿವಾಯ. ಶಂಕರಿ ಶಂಕರೇಶ್ವರಿ, ಮಾರ್ಥಾಂಡ ಭೈರವ, ಪ್ರಚಂಡ ಭೈರವ, ಕಪಾಲ ಭೈರವ ಸ್ವಾಹ. ಹರಿ ಈತ ಸೇವನೆ ಆಗ್ಲಿ. ಯಾವುದೇ ಯಜ್ಞಗಳಿಗೂ ರೆಡಿ ಮಾಡಲ್ಲ, ಆ ಥರ ರೆಡಿ ಮಾಡ್ಸಿಲ್ಲ ಎಣ್ಣೆ ಹೊಡಿಯೋದನ್ನ. ಸ್ವಾಮಿ ತಗೊಳ್ಳಿ ನೀವು. ನಾ ಕುಡಿಯಲ್ಲಪ್ಪ. ನೀವು ಕುಡಿದೇ ಹೋದ್ರೆ ಆ ಫೋಟೋ ಸಿಗಲ್ಲಪ್ಪ. ಆ ಫೋಟೋ ಬೇಕು ಅಂದ್ರೆ ಕುಡಿಬೇಕಾ? ನಾನ್ ಕುಡ್ದ ಫೋಟೋ ಕೊಡ್ತೀಯಾ? ಆಯ್ತು, ನೀನ್ ಕುಡಿ. ಇಲ್ಲಿ ಇನ್ನೊಂದ್ಸರಿ ಹಂಗೆ ಕುಡಿ. ಮತ್ತೊಮ್ಮೆ ಮಗದೊಮ್ಮೆ ಹಂಗೆ ಕುಡಿಯಪ್ಪ. ಆಯ್ತಪ್ಪ, ಈ ಕುಡ್ನೆಲ್ಲ ಫೋಟೋ ಕೊಡಿ. ಕೊಡಲ್ಲ, ಏನ್ ಮಾಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೌದಾ? ನಾನ್ ನಿಮ್ಮ ಅಕ್ಕನ ಕಂಪ್ಲೇಂಟ್ ಕೊಡ್ತೀನಿ. ಏನಂತ ಕೊಡ್ತೀಯಾ? ನೀನು ಕುಡಿಯೋರ್ಗು ಚೆನ್ನಾಗಿ ನಮ್ಮ ಹತ್ರ ಕುಡಿದ್ಬಿಟ್ಟು ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್, ಇಲ್ಸಲ್ದೇ ಇರೋ ವೀಕ್ನೆಸ್ ಎಲ್ಲ ನಮ್ಮ ಹತ್ರ ಹೇಳ್ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಸಾಕ್ಷಿ ಬೇಕಲ್ಲ? ಇಲ್ಲಿದೆ ಫೋಟೋ, ಸಾಕ್ಷಿಗಳು ನಿಮ್ಮ ಅಕ್ಕಂಗೆ ಹಾಕೊಡ್ತೀವಿ. ಅವಸರ ಆಯ್ತದೆ, ಬರ್ತೀವಿ. ಅವನ್ಗೇನು 1 ಕಾಸು ಆಯ್ತೈತೆ, ನನಗೆ 2 ಕಾಸು ಆಯ್ತೈತೆ. ಮೊದ್ಲು ಫೋಟೋ ಕೊಡ್ರಪ್ಪ. ವಿಕ್ರಮ್ ಅವ್ರು ಬೇತಾಳ್ತಾರ ಹೋಯ್ತಾ ನಿಮ್ಮ ಅಕ್ಕನ ಹೆಗಲ್ ಮೇಲೆ ನೀನು? ಯಾಕ್ರಪ್ಪ ನಂಗೆ ತೊಂದರೆ ಕೊಡ್ತಾ ಇದ್ದೀರಾ? ಫೋಟೋ ಕೊಡ್ರಪ್ಪ. ಇನ್ಮೇಲೆ ನೀನು ನಾವ್ ಹೇಳ್ದಂಗೆ ಕೇಳ್ಬೇಕು. ಕೇಳ್ತೀನಪ್ಪ. ನಾವಿದ್ದಾಗ ನೀನು ನಿಮ್ಮ ಅಕ್ಕನ ಪಕ್ಕ ಕಾಣಿಸ್ಕೊಡುದು. ಏನಾನ ಒಂದ್ ನೆಪ ಹಾಕೊಂಡು ಓಡೋಗ್. Hello, brother. How are you? ಮಾಟ ಮಾಡಿಸ್ಬಿಟ್ಟವ್ರೆ ಹೊಗೆ ಹಾಕ್ಸ್ಕೊಳ್ಳಿ ಅಂತ.
ಮಮ್ಮ ಯಾರು ಹಂಗೆಲ್ಲ ಮಾಡ್ತದಲ್ಲ ನೀನೇನೋ ಮಾಡ್ತಿರೋದು ಬಿಡಲ್ಲ ಮನುಷ್ಯರು ಕಣ ಹಾಳಾಗ್ ಹೋಗ್ಲಿ ಅಂತ ಮಾಡ್ತಾರ ಅಪ್ಪ ನಮ್ಗೆ ಯಾಕೆ ಬರೋ ನಮ್ ಬಿಡಲ್ಲ ನಾ ಕೆಟ್ಟದ್ದು ಉಳಿಸಲ್ಲ ಸರ್ ಏನೇ ಸರ್ ಎಲ್ಲದಕ್ಕೂ ಹಿಡಿದ್ಬಿಡ್ತೀಯ ಮನೆ ಹಾಳು ಮಾಡಕ್ ಕೆಲಸ ಇವ್ರಲ್ಲ ಬೊಂಬೆ ಯಾರೋ ಹೊಡೆದಾಕಿದ್ರು ಅಂದ್ರೆ ಏನರ್ಥ? ಯಾರು ಓಡಾಡದೆ ಇರೋ ಜಾಗದಲ್ಲಿ ಇಡಬೇಕು ಅಂತ ಹೇಳಿಲ್ವಾ ನಿಮಗೆ? ವಾಮಾಚಾರ ಅಂದ್ರೆ ತುಂಬಾ ಅಪಾಯವಾದ ವಿದ್ಯೆ. ಪ್ರಯೋಗ ಮಾಡಿದವ್ರಿಗೆ ತಟ್ಟಲಿಲ್ಲ ಅಂದ್ರೆ ಅದನ್ನ ಮಾಡಿದವ್ರಿಗೆ ತುಂಬಾ ತೊಂದರೆ ಇದೆ. ಗೊತ್ತು ನಮ್ಮ ಹುಡುಗ ಎದುರ್ಕೊಂಡು ಎಡವಟ್ಟು ಮಾಡ್ಬಿಟ್ಟವನೆ. ಈಗೇನು ಆಗದೆ ಇರೋ ತರ ತಡೆ ಹೊಡಿಬೇಕು. ಮುಂದೇನು ಮಾಡೋದು ಅಂತ ನೀವೇ ಹೇಳಿ. ಮಾರು ಪ್ರಯೋಗ, ಘೋರವಾಗಿ ಪ್ರಯೋಗ